ಇದು ತೋರಿಸಿದ್ದಾರ ಅತಿಥಿ ಉಪನ್ಯಾಸಕರ ಹೋರಾಟ ಇದು ಇವತ್ತು ನಿನ್ನೆ ದಿನದ ಅಲ್ಲ, ಇವತ್ತು ಮತ್ತು ನಿನ್ನೆ ದಿನದ ಹೋರಾಟ ಅಲ್ಲ ಸರ್. ಇದು ಸತತ 20-30 ವರ್ಷಗಳಿಂದ ಮಾಡ್ತಕ್ಕಂತ ಇದು ಹೋರಾಟ ಸರ್. ಇಲ್ಲಿರೋರು ಯಾರು ಕ್ವಾಲಿಫೈಡ್ ಇಲ್ಲ ಅಂತ ಹೇಳ್ತಿಲ್ಲ, ಕ್ವಾಲಿಫೈಡ್ ಇದಾರೆ, ನಾನ್ ಕ್ವಾಲಿಫೈಡ್ ಇದಾರೆ. ಆದ್ರೆ ಇವತ್ತು ನಮ್ಮ ಹೋರಾಟ ಇರೋದು ಏನ್ ಗೊತ್ತಾ, ಇವತ್ತು ನಾನ್ ಕ್ವಾಲಿಫೈಡ್ ಇರೋರ್ನೆಲ್ಲರನ್ನೂ ಸಹ ಹೊರಗೆ ಹಾಕಿ ಓನ್ಲಿ ಕ್ವಾಲಿಫೈಡ್ ಏನು ಹೈಕೋರ್ಟ್ ಇಂದ ಆದೇಶ ಬಂತಲ್ಲ ಅದ್ರ ಪ್ರಕಾರ ಇವತ್ತು ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡಿದರೆ. ಅವ್ರಿಗೆ ಆಲ್ರೆಡಿ ಜಾಯ್ನಿಂಗ್ ಕೊಟ್ಟಿದ್ದಾರೆ. ನಮ್ಮನ್ನ ಸೇವೆಯಿಂದ 8ನೇ ತಾರೀಕಿಗೆ ವಜಾಗೊಳಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇದೀವಿ ಸರ್. ಇದೇ ಗವರ್ಮೆಂಟ್ ಸರ್ ಕಣ್ಣೀರ್ ಹಾಕಿದ್ದು ಇಲ್ಲಿ ನಮ್ ಬದುಕು ಸರ್, ನಮ್ದು ಹೋರಾಟ ಸರ್.
ಇದು ಒಂದಿನದ್ದು 2 ದಿನದ್ದು ಬದುಕಿನ ಹೋರಾಟ ಅಲ್ಲ ಸರ್, ಇಡೀ 30 ವರ್ಷಗಳಿಂದ ಮಾಡಿರ್ತಕ್ಕಂತ ಹೋರಾಟ ಸರ್. ನಾವಿರ್ನೇನ್ ಭಿಕ್ಷೆ ಬೇಡ್ತಾ ಇಲ್ಲ. 2,000 ರೂಪಾಯಿ ಕೊಡ್ರಿ ಅಂತ ಯಾರು ಹೋಗಿ ಸರಗಟ್ಟು ಕೇಳ್ಕೊಂಡಿದ್ದಿಲ್ಲ. ಮನೆಗೆ ಬಂದು ಹೋಟ್ ಕೇಳಿ ಹೋಟ್ ಹಾಕೊಂಡು ತಮ್ಮ ಪ್ರಣಾಳಿಕೆ ಹೇಳಿದ್ರು. ಏನನ್ನ ಅತಿಥಿ ಉಪನ್ಯಾಸಕರನ್ನ ನಾವು ಕಾಯಂಗೊಳಿಸ್ತೀವಿ ಅನ್ನೋದು ಸರ್ಕಾರದ ಒಂದು ಪ್ರಣಾಳಿಕೆ ಆಗಿತ್ತು. ಈಗ ಎಲ್ಲೋಯ್ತು ಆ ಪ್ರಣಾಳಿಕೆ? ಕೊಟ್ಟ ಮಾತು ಎಲ್ಲೋಯ್ತು? ಎಲ್ಲಾ ಸಭೆಗಳಲ್ಲಿ ಹೇಳ್ತಾರೆ ಸಿದ್ದರಾಮಯ್ಯ ಹೇಳಿದೆ ನಾವು ಕಾಯಂ ಮಾಡ್ತೀವಿ ಅಂತ ಹೇಳಿದ್ದ. ಮೊನ್ನೆ ಕಾಯಂ ಮಾಡ್ತೀನಿ ಎಲ್ಲಿ ಮಾಡಿದ್ದಾನೆ ಸರ್ ಕಾಯಂ ಮಾತಿ? ಇಷ್ಟು ಜನನ ಬೀದಿಗೆ ತಳ್ಳಿ ಇಷ್ಟು ಜನರ ಕಣ್ಣೀರಿಗೆ ನೋವಿಗೆ ಕಾರಣ ಆಗಿದಾರಲ್ಲ ಸರ್, ಇದು ಅರ್ಥ ಆಗ್ತಾ ಇಲ್ಲ ಸರ್ಕಾರಕ್ಕ. ಇಷ್ಟು ಜನರ ಬದುಕನ್ನ ಹಾಳುಗೆಡವಿ ತಮ್ಮ ಕುರ್ಚಿಗೋಸ್ಕರ ಜಗಳ ಮಾಡ್ತಾ ಇದೆ ಸರ್. 5 ವರ್ಷ ಸರ್ ಅವ್ರ ಕುರ್ಚಿ, ನಾವು ಇಲ್ಲಿ 30 ವರ್ಷದಿಂದ ದುಡ್ದಿವಿ. 30 ವರ್ಷ ನಾವು ದುಡ್ದಿದ್ದಕ್ಕೆ ನಾವು ಭದ್ರತೆ ಕೇಳ್ತಾ ಇದೀವಿ. ಅವರು ಕಳ್ಳು ಹೋಟ್ ಹಾಕ್ಸಿ ಅದನ್ನ ಹಾಕ್ಸಿ ತಾವು ಸರ್ಕಾರಕ್ಕೆ ಬಂದು ಕುರ್ಚಿ ಓಡಾಡ್ತಾರಲ್ಲ, ತಾನ್ ಬೇಕು ತನ್ನ ಮಕ್ಕಳಿಗೆ ಬೇಕು ಫ್ಯಾಮಿಲಿಗೆಲ್ಲ ಬೇಕಂತ ಬಡ್ದಾಡ್ತಾರ ಸರ್. ನಾವು ಈ 30 ವರ್ಷದಿಂದ ದುಡ್ಡು ಬಂದು ಕುರ್ಚಿ ನಾವ್ ಹೆಂಗ್ ಬಿಟ್ಕೊಡ್ಬೇಕು ಸರ್? ನಾವು ಕುರ್ಚಿ ಕೇಳ್ತಾ ಇಲ್ಲ, ನಮಗ ಜೀವನ ರೂಪಿಸ್ಕೊಳಕ ಭದ್ರತೆ ಕೊಡಿ ಅಂತ ಕೇಳ್ತಾ ಇದೀವಿ ಸರ್. ನಮ್ ಬದುಕಂತೂ ಅತಂತ್ರ ಆಗಿದೆ. ಅಟ್ಲೀಸ್ಟ್ ನಮ್ಮ ಮಕ್ಕಳು ಬದುಕಾದ್ರೂ ಇರ್ಬೇಕಲ್ಲ ಸರ್. ಸರ್ ಇವತ್ತು ನಮ್ಮ ಮಕ್ಕಳು ಕೇಳ್ತಾ ಇದಾರೆ ಸರ್, ನಿಮ್ ಮುಂದೆ ಏನಾಗ್ತೇವ? ನಿನ್ನಂಗಂತೂ ಉಪನ್ಯಾಸಕ್ಕೆ ಆಗಲ್ಲವ ನಾನು, ನಿನ್ನಂಗ್ ಬೀದಿಗೆ ಹೋದೆ, ರೋಡಿಗೆ ಇಳಿದೆ. ಮೊನ್ನೆ ಸರ್ ನಾನು ಚಾಕು ಹಿಡ್ಕೊಂಡು ಹೋಗಿದ್ದೆ ಸರ್ ಗದಗ್ನಾಗ, ಕಟ್ ಮಾಡ್ಕೋಬೇಕಂತೇಳಿ ಎಲ್ಲರೂ ತಡೆದ್ರು. ನನ್ನ ಜೀವ ಹೋದ್ರೆ ಬರಲ್ಲ ಅಂತೇಳಿ. ಯಾವಳಿ ಬೇಕು ಸರ್ ಈ ಜೀವ? ನಾವಿದ್ರೆ ಸರ್ ಜೀವ, ದುಡಿಮೆ ಇದ್ರೆ ಸರ್ ಜೀವನ, ಇಲ್ಲಾಂದ್ರೆ ನಾಯ್ಕಿಂತ ಹತ್ತತ್ತೆ ಸರ್ ನಮ್ ಬದುಕು. ನಮ್ಮ ಮಕ್ಕಳಿಗೆ ಒಂದು ಬೇಸಿಕ್ ನೀಡ್ಸ್ ಅನ್ನು ಕೊಡಕ್ ನಮ್ ಕೈಲಿ ಕೊಡಕ್ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿ ತಂದ್ಕೊಟ್ಟಿರ್ತಕ್ಕಂಥ ಸರ್ಕಾರ ಇದೆ ಸರ್. ಇದು ನಾಚಿಕೆಗೇಡಿನ ಸರ್ಕಾರ ಸರ್. ಇಷ್ಟು ಜನರು ಅಳನಲ್ಲಿ ಕೇಳಿ ಆದ್ರೂ ಕೂಡ ಅವ್ರು ಬರ್ಬೇಕು. ಇವತ್ತು ಎಜುಕೇಶನ್ ಮಿನಿಸ್ಟರ್ ಬರ್ಬೇಕು, ಕಾನೂನು ಸಚಿವರು ಬರ್ಬೇಕು, ಸಿಎಂ ಬರ್ಬೇಕು. ಇವತ್ತೇ ಎನಿ ಕಂಡೀಷನ್ ನಮಗೆ ಇದು ಕ್ಲಿಯರ್ ಆಗ್ಬೇಕು. ನಾಳೆ ನಾಡಿದ್ದು ಅಂದ್ರೆ ಯಾರು ಸಾರಡಿ ಇಲ್ಲಿನ ಎಲ್ಲ ಮಹಿಳಾ ಉಪನ್ಯಾಸಕರು ಇವತ್ತು ಇಲ್ಲೇ ಮಕ್ಕೋತಾರ. ಬರ್ಲಿ ಇಲ್ಲಿ ಮುಗಿಯೋವರೆಗೂ, ಅಧಿವೇಶನ ಮುಗಿಯೋವರೆಗೂ ಇಲ್ಲೇ ಮಕ್ಕೊಂತಾರ. ಸಾವಾಗತ್ತಾ? ಇಲ್ಲೇ ಸಾವು. ಮಣ್ಣು ಇಲ್ಲೇ ಮಾಡ್ರಿ, ನಮ್ಮ ಊರಿಗೆ ತಗೊಂಡೋಗ್ಬಿಡ್ರಿ ನಮ್ಮ ಹೆಣಗಳನ್ನ. ಇಲ್ಲೇ ಮಣ್ಣು ಮಾಡ್ಬಿಡ್ರಿ ನಮ್ಮನ್ನೆಲ್ಲರನ್ನ. ಇವತ್ತು ಎಲ್ಲರೂ ನಾವು ಸಾಯಕ್ ರೆಡಿ ಇದೀವಿ ಸರ್, ಸಾಯಕ್ ರೆಡಿ ಇದೀವಿ. ಇವತ್ತು ಲತಾ ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.